ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಬ್ಲಾಸ್ಟ್. ನಾನು ಮಹೇಶ್ ಎಂ ದಂಡು. ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅರೆಸ್ಟ್ ಆಗಿದ್ದಂತ ಅಲ್ಲು ಅರ್ಜುನ್ ಇವತ್ತು ಬೆಳಗ್ಗೆ 6:30 ಸುಮಾರಿಗೆ ರಿಲೀಸ್ ಆಗಿದ್ದಾರೆ. ಚಂಚಲಗೂಡ ಜೈಲಿನಿಂದ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಕಾಲ್ತುಳಿತದಿಂದ ಮಹಿಳೆ ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂಚಲಗೂಡ ಜೈಲಿನಿಂದ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ರಿಲೀಸ್ ಆದ ಬಳಿಕ ಅಲ್ಲು ಅರ್ಜುನ್ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ. ನನ್ನ ಅಭಿಮಾನಿಗಳಿಗೆ ನಾನು ಧನ್ಯವಾದವನ್ನ ಹೇಳುತ್ತೇನೆ ಅಂತ ಹೇಳಿ ಫಸ್ಟ್ ರಿಯಾಕ್ಷನ್ ಇದು ಅಲ್ಲು ಅರ್ಜುನ್ ಅವರದ್ದು. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಸದಾ ಚಿರಋಣಿ ಅಂತ ಹೇಳಿ ಅಲ್ಲು ಅರ್ಜುನ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಬೆಂಬಲಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳಿ ಅಲ್ಲು ಅರ್ಜುನ್ ಅವರು ಫಸ್ಟ್ ರಿಯಾಕ್ಷನ್ ಇದು. ಸಂಧ್ಯಾ ಥಿಯೇಟರ್ ಬಳಿ ಡಿಸೆಂಬರ್ 4 ರಾತ್ರಿ 9:30 ಒಂದು ದುರ್ಘಟನೆ ಸಂಭವಿಸುತ್ತೆ. ಕಾಲ್ತುಳಿತದಿಂದ ಮಹಿಳೆ ಸಾವನ್ನಪ್ಪುತ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 11:30 ಸುಮಾರಿಗೆ, ಬೆಳಗ್ಗೆ 11:30 ಸುಮಾರಿಗೆ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ನೇರವಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಕೋರ್ಟ್ನಲ್ಲಿ ಹಾಜರುಪಡಿಸ್ತಾರೆ. ಕೋರ್ಟ್ನಲ್ಲಿ ನ್ಯಾಯಾಂಗ ಬಂಧನವನ್ನ ವಿಧಿಸ್ತಾರೆ. ಅದಾದ ಬಳಿಕ ನ್ಯಾಯಾಂಗ ಬಂಧನದ ಬಳಿಕ ಬೇಲ್ ಕೂಡ ಬರುತ್ತೆ. ಬಟ್ ಇವತ್ತು ರಿಲೀಸ್ ಆಗಿರುವಂಥದ್ದು, ನಿನ್ನೆ ಬೇಲ್ ಸಿಕ್ತು, ನಿನ್ನೆ ಸಂಜೆ ಆಲ್ಮೋಸ್ಟ್ ಬೇಲ್ ಸಿಕ್ತು, ಬಟ್ ಇವತ್ತು ಬೆಳಗ್ಗೆ ರಿಲೀಸ್ ಆಗಿದ್ದಾರೆ. ಯಾರು ಕೂಡ ಚಿಂತಿಸಬೇಕಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅಲ್ಲು ಅರ್ಜುನ್ ಅವರ ಫಸ್ಟ್ ರಿಯಾಕ್ಷನ್. ನಾನು ಕಾನೂನು ಪಾಲಿಸುವ ವ್ಯಕ್ತಿ ಅಂತ ಹೇಳಿ ಅಲ್ಲು ಅರ್ಜುನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಕಾನೂನಿಗೆ ಯಾವಾಗಲೂ ಕೂಡ ಸಹಕಾರವನ್ನ ಕೊಡ್ತೀನಿ. ಘಟನೆ ಬಗ್ಗೆ ನಾನು ಮತ್ತೊಮ್ಮೆ ಸಂತಾಪವನ್ನ ಸೂಚಿಸುತ್ತೇನೆ ಅಂತ ಹೇಳಿ ಅಲ್ಲು ಅರ್ಜುನ್ ಅವರು ಫಸ್ಟ್ ರಿಯಾಕ್ಟ್ ಮಾಡಿರುವಂಥದ್ದು. ಯಾರು ಕೂಡ ಚಿಂತಿಸಬೇಕಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅಲ್ಲು ಅರ್ಜುನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಕಾನೂನು ಪಾಲಿಸುವ ವ್ಯಕ್ತಿ, ನಾನು ಯಾವಾಗಲೂ ಕೂಡ ಕಾನೂನಿಗೆ ಸಹಕಾರವನ್ನು ಕೊಡ್ತೇನೆ. ಘಟನೆ ಬಗ್ಗೆ ನಾನು ಮತ್ತೊಮ್ಮೆ ಸಂತಾಪವನ್ನ ಸೂಚಿಸುತ್ತೇನೆ. ಈ ಘಟನೆ ನಡೆದದ್ದು ದುರದೃಷ್ಟಕರ ಅಂತ ಹೇಳಿ ಅಲ್ಲು ಅರ್ಜುನ್ ಅವರು ರಿಯಾಕ್ಟ್ ಮಾಡಿರುವಂಥದ್ದು. ಎಸ್, ಒಂದು ಕಡೆ ಎಲ್ಲರಿಗೂ ಕೂಡ ಆತಂಕ ಇತ್ತು. ಮುಖ್ಯವಾಗಿ ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳಿಗೆ ಒಂದು ಆತಂಕ ಇತ್ತು. ಪುಷ್ಪಾ 2 ಸಿನಿಮಾ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಇತಿಹಾಸ. ಈವರೆಗೂ ಭಾರತದಲ್ಲಿ ರಿಲೀಸ್ ಆದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳ ಪೈಕಿ ಅತಿ ವೇಗವಾಗಿ 1000 ಕೋಟಿ ಕಲೆಕ್ಷನ್ ಮಾಡಿದಂಥ ಮೊದಲ ಸಿನಿಮಾ ಅಲ್ಲು ಅರ್ಜುನ್ ಅವರ ಪುಷ್ಪ. ಈ ಸಂಭ್ರಮ ಮತ್ತು ಈ ಸಕ್ಸಸ್ ನಡುವೆ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ರು. ಅರೆಸ್ಟ್ ಆದ ಬಳಿಕ ಒಂದಿಷ್ಟು ಆತಂಕಕ್ಕೊಳಗಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲು ಅರ್ಜುನ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very unfortunate that we went to watch a film and there was an accident. That is totally unintentional. Went to watch a movie and due to an unfortunate accident there's been a loss of a person, and we're always very sorry for whatever's genuinely happened, and it's purely out of my personal control, and I've been doing that for the last 20 years. Last 20 years I've been going to watch my films, and I've been to that place not just only for my uncle's films. I've been there more than 30 times in my life, and never something like this has ever happened. It is purely accidental, purely unfortunate, and I will be there for the family to support them in whatever way I can. We can never cover the loss of the death of a person, but in whatever possible way I will be there for the family to support them. And once again,
I like to thank each and every one of you from. I like to thank each and every one of you from all over. बहुत शुक्रिया सबके लिए. अंदर के प्रति ఒక్కరికి చూసే ప్రతి ఒక్కరికి ధన్యవాదాలు తెలియజేస్తున్నాను. థ్యాంక్ యూ. ಎಸ್ ನಟ ಅಲ್ಲು ಅರ್ಜುನ್ ನೇರವಾಗಿ ಗೀತಾ ಆರ್ಟ್ಸ್ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜೂಬ್ಲಿ ಹಿಲ್ಸ್ ರಸ್ತೆಯ ನಂಬರ್ 45ರಲ್ಲಿರುವಂತಹ ಗೀತಾ ಆರ್ಟ್ಸ್ ಕಚೇರಿಯಲ್ಲಿ ಕೆಲ ಕಾಲ ಇದ್ದು ಮನೆಗೆ ವಾಪಸ್ ಹೋಗಿದ್ದಾರೆ. ಗೀತಾ ಆರ್ಟ್ಸ್ ಕಚೇರಿಗೆ ತೆರಳಿರುವಂಥದ್ದು ಅವರದ್ದೇ ಕಚೇರಿ. ಅದು ಪೊಲೀಸ್ ಭದ್ರತೆಯೊಂದಿಗೆ ಮನೆಗೆ ತೆರಳಿದ ಅಲ್ಲು ಅರ್ಜುನ್ ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ನೇರವಾಗಿ ಹೋಗಿದ್ದು ಅವರದ್ದೇ ಕಚೇರಿ ಗೀತಾ ಆರ್ಟ್ಸ್ಗೆ. ಒಂದಿಷ್ಟು ಸಮಯ ಅಲ್ಲಿ ಇದ್ದು ಬಳಿಕ ಮನೆಗೆ ಹೋಗಿದ್ದಾರೆ ಪೊಲೀಸ್ ಸಿಬ್ಬಂದಿ ಭದ್ರತೆಯೊಂದಿಗೆ. ಇವತ್ತು ಬೆಳಗ್ಗೆ 6:20ರ ಸುಮಾರಿಗೆ ಚಂಚಲಗೂಡ ಜೈಲಿನಿಂದ ರಿಲೀಸ್ ಆದರು ಅಲ್ಲು ಅರ್ಜುನ್ ಅವರು. ನೇರವಾಗಿ ಹೋಗಿದ್ದು ಅವರ ಕಚೇರಿಗೆ. ಆಲ್ಮೋಸ್ಟ್ ಎಲ್ಲ ಅವರ ಸಿನಿಮಾದ ಎಲ್ಲ ವಿಚಾರಗಳು ಕೂಡ ಇಲ್ಲೇ ನಡೆಯುವಂಥದ್ದು. ಸಿನಿಮಾದ ಮಾತುಕತೆಗಳೆಲ್ಲವೂ ಕೂಡ ಇಲ್ಲೇ ನಡೆಯುತ್ತೆ. ಅಲ್ಲಿಗೆ ಹೋಗಿ ನೇರವಾಗಿ ಮನೆಗೆ ಹೋಗಿದ್ದಾರೆ ಅಂತ. ಜೂಬ್ಲಿ ಹಿಲ್ಸ್ ರಸ್ತೆಯ ನಂಬರ್ 45ರಲ್ಲಿ ಇರುವಂಥ ಗೀತಾ ಆರ್ಟ್ಸ್ ಕಚೇರಿಗೆ ಹೋಗಿ ಅಲ್ಲಿ ಒಂದಿಷ್ಟು ಮಾತುಕತೆಯನ್ನು ನಡೆಸಿರುವಂಥದ್ದು. ಕಂಪ್ಲೀಟ್ ಆಗಿ ಅಲ್ಲು ಅರ್ಜುನ್ ಅವರು ಅಂತ ಹೇಳಿದ್ರೆ ಅವರ ಸಿನಿಮಾದ ಮಾತುಕತೆ ಎಲ್ಲವೂ ಕೂಡ ಅಲ್ಲೇ ನಡೆಯುತ್ತೆ. ಜೊತೆಗೆ ಅಲ್ಲಿ ಒಂದು ರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚಂಚಲಗೂಡ ಜೈಲಿನಲ್ಲೇ ಒಂದು ರಾತ್ರಿ ಕಳೆದಿದ್ದಾರೆ ಪುಷ್ಪರಾಜ್. ಜೈಲು ಕೋಣೆಯಲ್ಲಿ ನಿದ್ದೆ ಬಾರದೆ ಪುಷ್ಪರಾಜ್ ವಿಲವಿಲ ಅಂತ ಒದ್ದಾಡಿದ್ದಾರಂತೆ. 7697 ವಿಚಾರಣಾಧೀನ ಕೈದಿ ನಂಬರ್ ನೀಡಿದ್ರು. ಬೆಳಗ್ಗೆ 6:35ಕ್ಕೆ ಜೈಲಿನಿಂದ ಬಿಡುಗಡೆಯಾದ್ರು. ಜೈಲಿನ ಹಿಂದಿನ ಗೇಟ್ನಿಂದ ಮನೆಗೆ ವಾಪಸ್ ಆಗಿದ್ದಾರೆ. ಒಂದಿಷ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಜೈಲಿನ ಹಿಂದಿನ ಗೇಟ್ ಅಂತ ಹೇಳಿದ್ರೆ ಮುಂಭಾಗದಲ್ಲಿ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿತ್ತು ಅಲ್ಲು ಅರ್ಜುನ್ ಅವರು ಚಂಚಲಗೂಡ ಜೈಲಿನಲ್ಲಿದ್ದಾರೆ ಅಂತ ಹೇಳಿ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಜೈಲಿನಲ್ಲಿ ಬಂದಿದ್ರು. ಜೈಲ್ ಬಳಿ ಬಂದು ಒಂದಿಷ್ಟು ಅಲ್ಲು ಅರ್ಜುನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಹೀಗಾಗಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಜೈಲಿನ ಹಿಂಭಾಗದ ಗೇಟ್ನಿಂದ ವಾಪಸ್ ಆಗಿರುವಂಥದ್ದು. ಕಂಪ್ಲೀಟ್ ಆಗಿ ನೋಡಿ ನಿನ್ನೆ ಏನಾಯಿತು ಕಂಪ್ಲೀಟ್ ಆಗಿ ಅಂತ ಹೇಳಿದ್ರೆ ಅವರು ಮುಂಬೈಯಿಂದ ಹೈದರಾಬಾದ್ಗೆ ಬಂದಿದ್ದರು. ಮುಂಬೈಯಲ್ಲಿ ಒಂದು ಸಕ್ಸಸ್ ಮೀಟ್ ಇತ್ತು, ಮುಗಿಸ್ಕೊಂಡು ಹೈದರಾಬಾದ್ಗೆ ಬಂದಿದ್ದರು. ಹೈದರಾಬಾದ್ಗೆ ಬಂದ ನಂತರ ಕೆಲವೇ ಗಂಟೆಗಳಲ್ಲಿ ಅವರು ಅರೆಸ್ಟ್ ಆಗ್ತಾರೆ. ಅದಾದ ಬಳಿಕ ಅವರು ಕೋರ್ಟ್ಗೆ ಹಾಜರಾಗ್ತಾರೆ. ನ್ಯಾಯಾಂಗ ಬಂಧನವಾಗುತ್ತೆ. ಈಗ ರಿಲೀಸ್ ಆಗಿದ್ದಾರೆ. ಸದ್ಯ ಅಲ್ಲು ಅರ್ಜುನ್ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಅಲ್ಲು ಅರ್ಜುನ್ ಪರವಾಗಿರುವಂತಹ ವಕೀಲರ ಹೇಳಿಕೆ ಇದು. ನಿನ್ನೆಯೇ ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ನಿಂದ ಆದೇಶ ಬಂದಿದೆ. ಆದೇಶದ ಪ್ರತಿ ಬಂದರೂ ಜೈಲಾಧಿಕಾರಿಗಳು ರಿಲೀಸ್ ಮಾಡಲಿಲ್ಲ. ಇದಕ್ಕೆ ಚಂಚಲಗೂಡ ಜೈಲಾಧಿಕಾರಿಗಳು ಉತ್ತರಿಸಬೇಕಾಗಿದೆ. ಜೈಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಈ ರಿಲೀಸ್ ಮಾಡೋದನ್ನ ತಡ ಮಾಡಿದ್ದಾರೆ. ಈ ಬಗ್ಗೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಅಶೋಕ್ ರೆಡ್ಡಿ ಅಲ್ಲು ಅರ್ಜುನ್ ಅವರ ಪರ ವಕೀಲರಾಗಿರುವಂತಹ ಅಶೋಕ್ ರೆಡ್ಡಿ ಮಾತನಾಡಿದ್ದಾರೆ. Despite receiving the order copy, they did not release. You should question the government and the department why they have not released the accused. High Court order is very specific that forthwith the moment you receive the order, you have to release an essay. Despite clear order, they did not release. Now they have to answer. జైల్లో ఉండకూడదని చెప్పేసి కూడా నేను హైకోర్టు ఉన్నదండి. That is కూడా ఇప్పుడు ఉన్నది. దీని ఏ విధంగా మరి తీసుకుంటారు? we have to take further steps and legally what is permissible we will take. Sir, what is the kind of, are we going to initiate any legal action? Yes, definitely. This is an illegal arrest, illegal detention. We will take legal steps and take. But as of now, he has left from the. Yes, he has been released. మీకు Copy from the High Court and. ಅಶೋಕ್ ರೆಡ್ಡಿ ಅಲ್ಲು ಅರ್ಜುನ್ ಅವರ ಪರವಾಗಿದ್ದಂಥ ವಕೀಲರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆಯೇ ಹೈಕೋರ್ಟಿಂದ ಚಂಚಲಗೂಡ ಜೈಲಾಧಿಕಾರಿಗಳಿಗೆ ಬೇಲ್ ಅರ್ಜಿ ಬಂತು ಅಥವಾ ಪ್ರತಿ ಬಂತು, ಆದೇಶದ ಪ್ರತಿ ಬಂತು ಅಂತ. ಆದೇಶದ ಪ್ರತಿ ಬಂದ ಮೇಲೆ ರಿಲೀಸ್ ಮಾಡಲಿಲ್ಲ ಅಲ್ಲು ಅರ್ಜುನ್ ಅವರನ್ನು. ಇದು ಉದ್ದೇಶಪೂರ್ವಕವಾಗಿಯೇ ನಡೆದುಕೊಂಡಿದ್ದಾರೆ. ಇದು ಕಂಪ್ಲೀಟ್ ಆಗಿ ಕಾನೂನು ಬಾಹಿರವಾಗಿ ನಡೆದಿರುವಂಥದ್ದು ಅಂತ ಆರೋಪ. ಇದರ ಜೊತೆಗೆ
ಆಂಧ್ರ ಪ್ರದೇಶದಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಜೊತೆಗೆ ತೆಲಂಗಾಣದಲ್ಲೂ ಕೂಡ ಒಂದು ಚರ್ಚೆ ನಡೀತಾ ಇದೆ, ಎಲ್ಲೋ ಒಂದಿಷ್ಟು ತಿಕ್ಕಾಟ ನಡೀತಿದೆ ಅಂತ. ಯಾಕೆ ಅಂತ ಹೇಳಿದ್ರೆ KCR ಅವರು ಪುತ್ರ KTR ಒಂದು ಟ್ವೀಟನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ BJPಯ ನಾಯಕರು ಕೂಡ, ತೆಲಂಗಾಣ BJP ನಾಯಕರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಲ್ಲು ಅರ್ಜುನ್ ಅವರನ್ನು. ಯಾರು ಅಂತ ಹೇಳಿದ್ರೆ ರೇವಂತ್ ರೆಡ್ಡಿ ಅಂತ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಒಂದು ಕಾರ್ಯಕ್ರಮ ನಡೆದಿರುತ್ತೆ. ಆ ಕಾರ್ಯಕ್ರಮದಲ್ಲಿ ಅಲ್ಲು ಅರ್ಜುನ್ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಹೆಸರನ್ನ ಹೇಳಿಲ್ವಂತೆ. ಅಂದರೆ ಪದೇ ಪದೇ ನೆನಪಾಗ್ತಿರ್ಲಿಲ್ಲ ರೇವಂತ್ ರೆಡ್ಡಿ ಅವರ ಹೆಸರು. ಈ ಕಾರಣಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಇದ್ರ ಜೊತೆಗೆ ಪುಷ್ಪಾ 2 ಸಿನಿಮಾಗೆ ಸಂಬಂಧಪಟ್ಟಂತೆ ರೇವಂತ್ ರೆಡ್ಡಿ ಅವರು ಇತ್ತೀಚೆಗೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಅವರು ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಒಂದು ನೆಗೆಟಿವ್ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಈ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಅವರು ರೇವಂತ್ ರೆಡ್ಡಿ ಅವರ ಹೆಸರನ್ನು ಹೇಳಿಲ್ಲ, ಇದೇ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಒಂದು ಆರೋಪ ರಾಜಕೀಯವಾಗಿ ನಡೀತಾ ಇದೆ. ಇದರ ನಡುವೆ ಈಗ ಅಶೋಕ್ ರೆಡ್ಡಿ ಅವರ ಈ ಹೇಳಿಕೆ ಇದೆಯಲ್ವಾ, ಈ ಆರೋಪ ಇದೆಯಲ್ಲ, ಇದು ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಸಿನಿಮಾ ಮತ್ತು ರಾಜಕೀಯ ಹೊರತಾಗಿಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಒಂದಿಷ್ಟು ಸಿನಿಮಾ ತಳಕಾಕೊಳ್ಳುತ್ತೆ, ಒಂದಿಷ್ಟು ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಇದರಲ್ಲೂ ಕೂಡ ರಾಜಕೀಯ ತಳಕಾಕೋತಾ ಇರುವಂಥದ್ದು. ಎಲ್ಲ ಒಂದು ಕಡೆ KTR ಅವರು ಮಾಡ್ತಾ ಇದ್ದಂಥ ಆರೋಪಗಳಿಗೆ BJP ನಾಯಕರ ಆರೋಪಗಳು ಮಾಡ್ತಾ ಇದ್ರು. ಅದಕ್ಕೆ ಪೂರ್ವಕವಾಗಿ ಈಗ ಅಶೋಕ್ ರೆಡ್ಡಿ ಅವರ ಹೇಳಿಕೆ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಬೇಲ್ ಆದೇಶದ ಪ್ರತಿ ನಿನ್ನೆ ಸಂಜೆ ಸಿಕ್ಕಿದೆ. ಬಟ್ ಪೊಲೀಸ್ ಅಧಿಕಾರಿಗಳು, ಜೈಲಾಧಿಕಾರಿಗಳು ಅವರನ್ನು ರಿಲೀಸ್ ಮಾಡಲಿಲ್ಲ. ಇದು ಕಂಪ್ಲೀಟ್ ಆಗಿ ಕಾನೂನು ಬಾಹಿರವಾಗಿರುವಂಥದ್ದು, ಉದ್ದೇಶಪೂರ್ವಕವಾಗಿಯೇ ಅವರನ್ನು ಇಟ್ಕೊಂಡಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು. ಇದು ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಚಾನ್ಸಸ್ ತುಂಬ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ತೆಲಂಗಾಣದಲ್ಲಿ ಈ ವಿಚಾರ ಸಾಕಷ್ಟು ಸದ್ದು ಆಗ್ತಾ ಇದೆ. ಉದ್ದೇಶಪೂರ್ವಕವಾಗಿಯೇ ಟಾರ್ಗೆಟ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರನ್ನ ಅಂತ ಹೇಳಿ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಪಕ್ಷದ, ಅಂದರೆ TRS ಈಗ BRS ಆಗಿದೆ, ಆ ಪಕ್ಷದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಕಾರ್ಯದರ್ಶಿಗಳು ಒಂದು ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ BJP ನಾಯಕರು ಕೂಡ ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ರು.